ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಷ್ಟು ದಿನ ವಿಡಿಯೋ ಮಾಡಲು ಹಾಕಿಲ್ಲ, ಏಕೆಂದರೆ ನಾನು ಸಮ್ಮರ್ ಹಾಲಿಡೇಸ್ ವರ್ಕ್ ಇತ್ತು. ಅದೆಲ್ಲ ಮುಗಿಸಿದ ಮೇಲೆ ಇವತ್ತು ವಿಡಿಯೋ ಶುರು ಮಾಡಿದ್ದೇನೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ನೆಲದಿಂದ ಕಿತ್ತು ಸೇವಂತಿಗೆ ಸಸಿಗಳನ್ನು ಹೇಗೆ ಹಾಕಿ ಸೆಟ್ ಆಗಿದ್ದೇವೆ ನೋಡಿ. ಗಿಡ ಹಾಕಿದ್ದಾಗ ಬಾಡಿದ ಥರ ಇರುತ್ತವೆ. ಅದನ್ನು 1 ವಾರ ನೆರಳಲ್ಲಿ ಇಟ್ಟರೆ ಬೇಗ ಸೆಟ್ ಆಗುತ್ತವೆ. ಗಿಡಗಳನ್ನು ನಾವು ಆರೈಕೆ ಮಾಡುವುದರ ಮೇಲೆ ಗಿಡಗಳು ಬೆಳವಣಿಗೆ ಇರುತ್ತದೆ. ನೋಡಿ, ನಮ್ಮಮ್ಮ ಹಾಕಿರುವ ಪ್ರತಿಯೊಂದು ಗಿಡಗಳು ಹೇಗೆ ಸೆಟ್ ಆಗಿವೆ. ಗಿಡಗಳಿಗೆ ಮಣ್ಣು ಗೊಬ್ಬರ ಚೆನ್ನಾಗಿದ್ದರೆ ಗಿಡಗಳು ಸಹ ಚೆನ್ನಾಗಿರುತ್ತವೆ. ನೋಡಿ, ನಮ್ಮ ಪಾಟಲ್ಲಿ ಮರುಗ ಯಾವ ರೀತಿ ಹರಡಿಕೊಂಡಿದೆ. ಅದನ್ನು ಈಗ ಕಟ್ಟು ಮಾಡಿ ತೆಗೆದು ಮಣ್ಣನ್ನು ಲೂಸ್ ಮಾಡಿ ವರ್ಮಿ ಕಾಂಪೋಸ್ಟ್ ಹಾಕುತ್ತಿದ್ದಾರೆ. ಆ ಗಿಡ 1 ವಾರಕ್ಕೆ ಹೇಗೆ ಚಿಗುರು ಬಂದಿದೆ. ಮರುಗು ಎಷ್ಟು ಘಮಭರಿತ ಇರುತ್ತದೆ. ಅದರಲ್ಲೂ ಮಲ್ಲಿಗೆ, ಮರಳೆ ಹೂವಿಗೆ ಹಾಕಿ ಜಾಸ್ತಿ ಕಟ್ಟಲು ಬಳಸುತ್ತಾರೆ. ಹಾಗೆ ನಾವು ಚಿತ್ರದುರ್ಗದವರಿಗೆ ಕಳುಹಿಸಿಕೊಟ್ಟ ಗಿಡಗಳು ಹೇಗಿವೆ ಮತ್ತು ಯಾವ ಯಾವ ಗಿಡ ಅಂತಾನು ವಿಡಿಯೋ ಮಾಡಿ ಕಳುಹಿಸಿದ್ದಾರೆ. ಮಲ್ಲಿಗೆ ಗಿಡ ಇದು ಸ್ಫಟಿಕ ಗಿಡ, ಗೊರಟಿ ಗಿಡ ಅಂತಾರೆ ನಮ್ಮ ಕಡೆ. ಇದು ಸಂಪಿಗೆ ಗಿಡ, ಇದು ನಿಂಬೆ ಗಿಡ ನೋಡ್ರಿ, ಇವಾಗಲೇ ಕಾಯಾಗಿದೆ. ಅವರು ಗಿಡಗಳನ್ನು ನೋಡಿ ತುಂಬ ಖುಷಿಯಿಂದ ವಿಡಿಯೋ ಕಳುಹಿಸಿದ್ದಾರೆ. ಇವರು ನಮ್ಮ ಹತ್ತಿರ ಎಲ್ಲ ಥರ ಗಿಡಗಳನ್ನು ತರಿಸಿಕೊಂಡಿದ್ದಾರೆ. ಶಾಂತ ಕೃಷಿಕ ಯೂಟ್ಯೂಬರ್ ಸಹ ನಮ್ಮ ಹತ್ತಿರ ಗಿಡಗಳನ್ನು ತರಿಸಿಕೊಂಡಿದ್ದಾರೆ. ಅವರಿಗೂ ಗಿಡಗಳು ತುಂಬ ಚೆನ್ನಾಗಿ ಹೋಗಿದೆ. ಅವರು ಸಹ ವಿಡಿಯೋ ಮಾಡಿದ್ದಾರೆ. ಅವರು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ, ನೋಡಿ. ಅವರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಒಬ್ಬರು ಯೂಟ್ಯೂಬರ್ ಹತ್ರ ಸೇವಂತಿಗೆ ಗಿಡಗಳನ್ನ ಸೇಲ್ ಮಾಡಿದ್ದೀನಿ. ಆನ್ಲೈನಲ್ಲಿ ಅವರು ಕಳಿಸ್ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಾರೆ ಅಂತಂದರೆ ಗಿಡಗಳು ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ಯಾಕಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು, ಗಿಡಗಳು ಒಂದೂ ಹಾಳಾಗಿಲ್ಲ. ತುಂಬ ಕಲರ್ಸ್ಗಳಿದ್ದಾವೆ ಸೇವಂತಿಗೆ ಸಸಿಗಳು. ನಾನು ತುಂಬ ಕಡೆ ತರಿಸ್ಕೊಂಡಿದ್ದೀನಿ, ಆದರೆ ಇಷ್ಟು ಸೇಫಾಗಿ ಯಾವ ಗಿಡನೂ ಕೂಡ ಬಂದಿಲ್ಲ. ಗಿಡ ಆದರೂ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡಿರ್ತಾರೆ. ಅವ್ರು ಯಾರು ಅಂತ ಹೇಳಿದ್ರೆ ನಳಿನ ಮಲ್ಲಪ್ಪ ಅನ್ನೋ ಚಾನಲ್ ಯೂಟ್ಯೂಬರಿಂದ ನಾನು ಗಿಡಗಳನ್ನ ತರಿಸ್ಕೊಂಡಿರೋದು. ತುಂಬಾ ಚೆನ್ನಾಗಿ ಗಿಡಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಗೇನಾದರೂ ಗಿಡಗಳು ಬೇಕು ಅಂತ ಅಂದರೆ ಅವ್ರು ನಳಿನ ಮಲ್ಲಪ್ಪ ಅನ್ನೋ ಚಾನಲ್ನ ವಿಸಿಟ್ ಮಾಡಿ. ಅವರು ಈ ನಂಬರ್ನ ಹಾಕಿದ್ದಾರೆ ಸ್ಕ್ರೀನ್ ಮೇಲೆ. ತುಂಬ ವಿಡಿಯೋ ಮಾಡಿದ್ದಾರೆ ಅವರು, ಸೇವಂತಿಗೆ ಗಿಡಗಳು ಸೇಲ್ ಇದ್ದಾವೆ ಅಂತ. ಹಾಗೆ ಸುಜಾತ ಬಾಲ್ಕನಿ ಅವರಿಗೂ ಸಹ ಅವರು ಯೂಟ್ಯೂಬರ್ ನಮ್ಮ ಹತ್ತಿರ ಗಿಡಗಳನ್ನು ತರಿಸಿಕೊಂಡಿದ್ದರು. ಅವರು ಸಹ ವಿಡಿಯೋ ಮಾಡಿದ್ದಾರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನು ಆನ್ಲೈನಿಂದ ಕೆಲವೊಂದು ಸೇವಂತಿಗೆ ಗಿಡಗಳನ್ನ 10 ಕಲರ್ ಸೇವಂತಿಗೆ ಗಿಡಗಳನ್ನ ಪರ್ಚೇಸ್ ಮಾಡಿದ್ದೆ. ನನಗೆ ಗೊತ್ತಿರೋರ ಹತ್ರ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಬನ್ನಿ ಅದು ಗಿಡಗಳು ಯಾವ ರೀತಿ ಇದೆ ಅಂತ ನೋಡೋಣ. ಆನ್ಲೈನಲ್ಲೂ ಸೇವಂತಿಗೆ ಗಿಡಗಳನ್ನ ಸೇಲ್ ಮಾಡ್ತಾರೆ, ನಾಟಿ ಗಿಡಗಳು ಅನ್ನೋದು ನನಗೆ ರೀಸೆಂಟಾಗಿ ಗೊತ್ತಾಯಿತು. ಸೊ ನೋಡೋಣ ಅಂತ ಹೇಳಿಬಿಟ್ಟು ನಾನು ಈ ಸರಿ ತರಿಸಿದ್ದೀನಿ. ಪ್ಯಾಕಿಂಗ್ ಓಪನ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಪ್ಯಾಕ್ ಮಾಡಿರ್ತಾರೆ ಅಂತ ನನಗೂ ಗೊತ್ತಿಲ್ಲ. ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ. ಸೇವಂತಿಗೆ ನಾಟಿ ಗಿಡಗಳು ಸಿಗೋದು ತುಂಬ ಕಷ್ಟ. ನರ್ಸರಿನಲ್ಲಿ ಸಿಗೋದೆಲ್ಲ ಹೈಬ್ರಿಡ್ ಸೇವಂತಿಗೆಗಳಾಗಿರೋದ್ರಿಂದ ಅದನ್ನು ನಾವು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಒಂದು ಸಾರಿ ಹೂ ಬಿಟ್ಬಿಟ್ಟು ಅದು ಪಕ್ಕದಲ್ಲಿ ಗಿಡಗಳು ಜಾಸ್ತಿ ಬರಲ್ಲ. ನಾನು ತುಂಬ ಆ ಗಿಡಗಳನ್ನ ತಂದುಬಿಟ್ಟು ಹಾಳು ಮಾಡ್ಕೊಂಡಿದ್ದೀನಿ.
ಬಟ್ ಈ ಸರಿ ಯಾರೋ ಹೇಳಿದ್ರು ನಾಟಿ ಗಿಡಗಳು ಇವರೆಲ್ಲ ಸೇಲ್ ಮಾಡೋದು ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಗಿಡಗಳು ತುಂಬ ಉದ್ದುದ್ದಕ್ಕೆ ಬೆಳೆದಿದೆ. ಒಟ್ಟಿಗೆ 10 ಕಲರ್ಸ್ನ ನಾನು ತರಿಸ್ಕೊಂಡಿದ್ದೀನಿ. ನಾಟಿ ಗಿಡಗಳು ಒಟ್ಟಿಗೆ 10 ಕಲರ್ಸ್ ಸಿಗುತ್ತೆ ಅಂದರೆ ಅದು ಆಶ್ಚರ್ಯ ಆಗುತ್ತೆ. ಯೂಸ್ ಮಾಡ್ಕೊಳ್ಬೋದು. ಬೇರೆ ಸ್ಟೇಟಿಗೆ ಕಳಿಸ್ತಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನೀವು ಆ ನಂಬರ್ ನಾನು ಕೊಟ್ಟಿದ್ದೀನಲ್ಲ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ತಿಳ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯಾರು ಸೇವಂತಿಗೆ ಗಿಡಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ ಅವ್ರಿಗೆ ಖಂಡಿತವಾಗಿ ಇದರಿಂದ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಅವರು ಗಿಡಗಳು ಹೇಗೆ ಸೆಟ್ ಆಗಿವೆ ಅಂತಾನು ವಿಡಿಯೋ ಮಾಡಿದ್ದಾರೆ. ಅದು ತುಂಬ ಸಂತೋಷವಾಗುತ್ತದೆ. ಇವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಇವ್ರ ಚಾನಲ್ ನೇಮ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ. ತುಂಬ ಜನ ಗಿಡಗಳನ್ನು ತರಿಸಿಕೊಂಡಿದ್ದಾರೆ. ಎಲ್ಲರಿಗೂ ಗಿಡಗಳು ಚೆನ್ನಾಗಿ ಬಂದಿವೆ. ಅವರು ಹಾಗೆ ಕಳಸದವರು ಸೌಂದರ್ಯ ಪುನೀತ್ ಅಂತ, ಅವರಿಗೂ ಗಿಡಗಳು ಚೆನ್ನಾಗಿ ಬಂದಿವೆ ಅಂತ ಫೋಟೋ ಕಳಿಸಿದ್ದಾರೆ. ಇವರೆಲ್ಲರ ಸಪೋರ್ಟಿಂದಲೇ ನಾನು ಮುಂದುವರಿಯಲು ತುಂಬ ಪ್ರೋತ್ಸಾಹ ಮಾಡುತ್ತಿದ್ದಾರೆ. ಹಾಗೆ ನನ್ನ ಸಬ್ಸ್ಕ್ರೈಬರ್ ವ್ಯೂವರ್ ಇಂದಲೇ ನಾನು ಇಷ್ಟು ಚೆನ್ನಾಗಿ ಅವರು ಕೊಟ್ಟ ಪ್ರೋತ್ಸಾಹದಿಂದ ವಿಡಿಯೋ ಮಾಡಲಾಗುತ್ತಿರುವುದು. ಹಾಗೆ ಭಾರ್ಗವ್ ಯಾರು ಅಂತ ಗೊತ್ತಿಲ್ಲ, ಆದರೂ ನನಗೆ ತುಂಬ ಸಪೋರ್ಟ್ ಮಾಡಿ ಡೈಲಿ ವಿಡಿಯೋ ಹಾಕು ಪುಟ ಅಂತ ಕಮೆಂಟ್ಸ್ ಹಾಕಿದ್ದಾರೆ. ಅವರು ನನ್ನ ಪ್ರತಿಯೊಂದು ಡೈಲಿ ವಿಡಿಯೋ ನೋಡುತ್ತಾ ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರುತ್ತೇನೆ. ನಿಮ್ಮ ಪ್ರೋತ್ಸಾಹ ಆಶೀರ್ವಾದ ನನಗೆ ಹೀಗೆ ಇರಲಿ. ಇದೇ ರೀತಿ ಸಹಕರಿಸಿ. ನಾನು ಇನ್ನೂ ಹೆಚ್ಚು ವಿಡಿಯೋ ಮಾಡಲು ಇನ್ಸ್ಪಿರೇಷನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.